ಟೆನ್ ಟಿವಿ ಬಿಟ್ಬಿಟ್ಟು ಕರ್ನಾಟಕ ಸೇರಿದ್ಮೇಲೆ ಕರ್ನಾಟಕಕ್ಕೆ ಬಿಸಿಯಾಗಿ ಹೋಗಿದೆಯಲ್ಲಪ್ಪ. ಜಾಗ ಬೇಕಂದ್ರೆ ಎತ್ತು ಬೇಕೆ ನಿಂತ ಮುಂದಕ್ಕೆ ಬಂದರೆ ಮಠ ಸಿಗುತ್ತೆ ಹೋಗ್ರಿ. ಸಿಗುತ್ತೆ ಹೋಗ್ರಿ. ಸರ್ ಅಲ್ಲಿ ಒಳಗಡೆ ಬಂದು ಕೇಳಿ, ಎಲ್ಲ ಉತ್ತರ ಕೊಡ್ತೀನಿ. ಇವ್ರ ಮುಂದೆ ಕೇಳಿದ್ರೆ ನಾನು ಹಂಗೆ ಉತ್ತರ ಕೊಡ್ತೀನಿ. ನಿಮ್ಮನೆ ಸರ್ ಆಯ್ತು. ಈ ಕಡೆ ಬಂದ್ಬಿಡಿ ಸಾಹೇಬ್ರ, ಹಿಂಗ್ ಬನ್ನಿ ಸಾಹೇಬ್ರ. ಇರ್ಲಿ ಹಾಂ ರೈಟ್ ಹಣ ಕಡ್ಡಿ ಕೊಟ್ಟಿರೋದು ಯಾಕೆ? ನಾನು ನಿನಗೆ ಈ ತಗೊಟ್ಟಿರೋದು ಹಣ ಮುಂದಕ್ಕೆ ಹೋಗ್ಬೇಡಿ. ಕಡ್ಡಿ ಕೊಟ್ಟಿರೋದು ಯಾಕೆ? ಕಡ್ಡಿ ಬೇರೆ ಕೊಟ್ಟವ್ರೆ, 20 ನಿಮಿಷ ಬೇರೆ ಬಿಡ್ಬೇಕು. ಈಗ ನಮ್ದೇ ತಗೋತಾ ಇದ್ದೀನಿ. ಇಲ್ಲ, ನೀವೇ ಹೊಡಿಬೇಕು. ಮಂಡ್ಯ ನಗರದ ಶಂಕರ ಮಠದಿಂದ ಆರಂಭ ಆಗಿ ಒಳಲು ಹೋಗುವಂಥ ಮುಖ್ಯ ರಸ್ತೆ ಅದು ಸೇತುವೆ ಬಹಳ ವರ್ಷಗಳಿಂದ ಶೀತಲ ಆಗಿತ್ತು. ಆ ಸೇತುವೆ ಮತ್ತು ಸರ್ವಿಸ್ ರಸ್ತೆಗೆ 5 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಒಂದು ಉತ್ತಮವಾದ, ಅಲ್ಲಿಂದ ಭಾಳ ದೂರಕ್ಕೆ ಶ್ರವಣಬೆಳಗೊಳ ಹೋಗೋರಿಂದ ಹಿಡಿದು ಮಂಡ್ಯ ನಗರದಿಂದ ಹಾಸನ, ಶ್ರವಣಬೆಳಗೊಳ, ಮಂಗಳೂರಿಗೆ ಹೋಗೋರು ಅದೇ ರಸ್ತೆಯನ್ನು ಉಪಯೋಗಿಸ್ತಾಯಿದ್ರು. ಅದು ಭಾಳ ಪ್ರಮುಖವಾಗಿತ್ತು. ಆ ರಸ್ತೆಗೆ, ಬ್ರಿಡ್ಜ್ಗೆ ಮತ್ತು ರಸ್ತೆಗೆ 5 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಅದು ಅತ್ಯುತ್ತಮವಾದ ಬ್ರಿಡ್ಜ್ ಆಗುತ್ತೆ. ಇದರ ಜೊತೆಗೆ ನಮ್ಮ ಭಾಳ ವರ್ಷಗಳಿಂದ ಒಂದು ಶೀತಲಗೊಂಡಿದೆ ಬ್ರಿಡ್ಜ್. ಯಾವುದು ಅಂತಂದರೆ ಅರ್ಕೇಶ್ವರ ನಗರ ಸ್ವಾಮಿ ದೇವಸ್ಥಾನದ ಬ್ರಿಡ್ಜ್. ಅದಕ್ಕೂ ಕೂಡ 5 ಕೋಟಿಯನ್ನು ಬಿಡುಗಡೆ ಮಾಡಿದ್ದೀನಿ. ಅದಕ್ಕೆ ಮುಂದಿನ ವಾರ ಆ ಬ್ರಿಡ್ಜ್ಗೂ ಕೂಡ ಭೂಮಿ ಪೂಜೆ ಮಾಡ್ತೀನಿ. ಅದು ಕೂಡ ಭಾಳ ಶೀತಲ ಆಗಿ ತೊಂದರೆ ಆಗ್ತದೆ. ಅದರ ಜೊತೆಗೆ ಇನ್ನೂ 5 ಕೋಟಿ ರೂಪಾಯಿಯಲ್ಲಿ ತಾವರೆಗೆರೆ ಹತ್ರ ಆ ಚರ್ಚ್ ಮುಂದೆಗಡೆ ಆಲಹಳ್ಳಿಗೆ ಹೋಗೋ ಕಡೆ ದೊಡ್ಡ ಬ್ರಿಡ್ಜು ಮತ್ತು ರಸ್ತೆಗೆ 5 ಕೋಟಿ, ಒಟ್ಟು 15 ಕೋಟಿ ರೂಪಾಯಿಯನ್ನು ಮಂಡ್ಯ ನಗರದ 3 ಬ್ರಿಡ್ಜು ಮತ್ತು ರಸ್ತೆಗಳಿಗೆ ಸರ್ಕಾರದಿಂದ ಬಿಡುಗಡೆ ಆಗಿ ಟೆಂಡರು ಆಗಿ ಈಗ ಭೂಮಿ ಪೂಜೆಗೆ ಬಂದಿದೆ. ಇವತ್ತು 1 ಬ್ರಿಡ್ಜ್ಗೆ ಭೂಮಿ ಪೂಜೆ ಮಾಡಿದೆ. ನಂತರ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ KDLಗೆ 75 ಲಕ್ಷ ಬಿಡುಗಡೆ ಆಗಿದೆ. ನಮ್ಮ ಕೋಡಹಳ್ಳಿ ರಸ್ತೆ ಭಾಳ ಹದಗೆಟ್ಟಿತ್ತು. ಮಂಡ್ಯ ನಾಗಮಂಗಲ ರಸ್ತೆಯಿಂದ ಊರೊಳಗೆ ಬರೋ ರಸ್ತೆಗೆ ಇವತ್ತು 75 ಲಕ್ಷ ಬಿಡುಗಡೆ ಮಾಡಿ ಭೂಮಿ ಪೂಜೆ ಮಾಡಿದ್ದೀವಿ. ಇಲ್ಲೊಂದು ಅತ್ಯುತ್ತಮ ರಸ್ತೆ ಆಗುತ್ತೆ. ಮತ್ತು ಇದು ಕಂಟಿನ್ಯೂಷನ್ನು ಸಂಪಳ್ಳಿಗೆ ಹೋಗೋವರೆಗೂ 3 ಕೋಟಿ ರೂಪಾಯಿಯನ್ನು ನಾವು ಈಗ ಆಲ್ರೆಡಿ ಎಸ್ಟಿಮೇಟ್ ಮಾಡಿ ಎಲ್ಲ ಆಗಿದೆ. ದುಡ್ಡು ರಿಲೀಸ್ ಆಗಿದೆ. ಅದು ಟೆಂಡರ್ ಆಗಬೇಕು. ಆ ಟೆಂಡರ್ ಆದ ನಂತರ ಈ ರಸ್ತೆ ಕೂಡ ಆಗ್ತದೆ. ಈಗಾಗಲೇ ನಮ್ಮ ಕೋಡಿಹಳ್ಳಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿವೆ. ನಮ್ಮ ಚಂದ್ರೇಗೌಡರು ಒಂದು ಅತ್ಯುತ್ತಮವಾದ ಅವರ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಚೌಟ್ರಿ ಕಟ್ತಾ ಇದ್ದಾರೆ. ಅದಕ್ಕೆ ಸರ್ಕಾರದಿಂದ ಕೂಡ ಉಳಿಕೆ ಅದನ್ನು ಫಿನಿಷ್ ಮಾಡಬೇಕು. ಅದು ಭಾಳ ಬಡವ್ರಿಗೆ ನೀವು ನೋಡಿದ್ರೆ ಬಡ ಬಗ್ರದ ಥರ ಕಾಣಲ್ಲ. ಇದು ಏನು ದೊಡ್ಡ ದೊಡ್ಡ ಹೆಸರಿರೋ ಚೌಟ್ರಿಗಳ ಥರ ಕಟ್ಟಿದ್ದಾರೆ. ಆದರೆ ಅದು ಬಡವ್ರಿಗೆ ಕೊಡಬೇಕು. ನಮ್ಮೂರಿನ ಬಡವರು ಕೂಡ ಶ್ರೀಮಂತರು ಮದುವೆ ಮಾಡ್ದಂಗೆ ಮಾಡಬೇಕು ಅನ್ನೋದು ಇವರ ಜಿಲ್ಲಾಧಿಕಾರಿ ಆದಾಗಿಂದ ಕನಸು, ಅವರಿಗೆ ಅಧಿಕಾರದಲ್ಲಿ ಇದ್ದಾಗಿಂದ ಕನಸು. ಅದಕ್ಕೊಂದು ಒಳ್ಳೆ ಆಗ್ತಾಯಿದೆ. ಅದು ಕೂಡ 25 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಆ ಲಾಸ್ಟ್ ಫಿನಿಶಿಂಗ್ಗೆ. ಅದನ್ನು ಕೂಡ ಮುಗಿಸಿ ಚೌಟ್ರಿ ಕೂಡ ಇನಾಗ್ರೇಷನ್ ಮಾಡ್ತೀವಿ.